ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಶುರುವಾದ ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲೂ ತ್ರಿವರ್ಣದ 3ನೇ ಆವೃತ್ತಿಯನ್ನು ಈ ವರ್ಷ ಆಗಸ್ಟ್ 9ರಿಂದ 15ರ ತನಕ 78ನೇ ಸ್ವಾತಂತ್ರ್ಯ ದಿನಾಚರಣೆಯೊಂದಿಗೆ ದೇಶಾದ್ಯಂತ ಜೊತೆಗೂಡಿ ಆಚರಿಸಲು ದೇಶದ ಪ್ರಧಾನಮಂತ್ರಿ ಕರೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಡಿ ಮನೆಯ ಮುಂದೆ ತ್ರಿವರ್ಣ ಧ್ವಜ ಹಾರಿಸುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೊಫೈಲ್ ಪಿಕ್ಚರ್ ತ್ರಿವರ್ಣ ಧ್ವಜವನ್ನಾಗಿ ಅಪ್ಲೋಡ್ ಮಾಡುವುದು ಮತ್ತು ಧ್ವಜದೊಂದಿಗೆ ಸೆಲ್ಫಿ ತೆಗೆದು ಪ್ರಧಾನಮಂತ್ರಿ ಉಲ್ಲೇಖಿಸಿರುವ ಸೈಟ್ನಲ್ಲಿ ಅಪ್ಲೋಡ್ ಮಾಡುವುದು ಒಳಗೊಂಡಿದೆ. ಧ್ವಜದೊಂದಿಗಿನ ನಮ್ಮ ಸಂಬಂಧವು ಯಾವಾಗಲೂ ವೈಯಕ್ತಿಕಕ್ಕಿಂತ ಹೆಚ್ಚು ಔಪಚಾರಿಕ ಮತ್ತು ಸಾಂಸ್ಥಿಕವಾಗಿದೆ. ಈ ಕಾರ್ಯಕ್ರಮದಡಿ ಒಂದು ರಾಷ್ಟ್ರವಾಗಿ ಸಾಮೂಹಿಕವಾಗಿ ಧ್ವಜವನ್ನು ಮನೆಗೆ ತರುವುದರೊಂದಿಗೆ ತಿರಂಗದೊಂದಿಗಿನ ಭಾವನಾತ್ಮಕ ಸಂಬಂಧ ಮಾತ್ರವಲ್ಲ, ರಾಷ್ಟ್ರ ನಿರ್ಮಾಣದ ನಮ್ಮ ಬದ್ಧತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿದೆ. ಈ ಅಭಿಯಾನದ ಹಿಂದಿನ ಕಲ್ಪನೆಯು ಜನರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆಯನ್ನು ಪ್ರಚೋದಿಸುವುದು ಮತ್ತು ಭಾರತೀಯ ರಾಷ್ಟ್ರ ಧ್ವಜದ ಬಗ್ಗೆ ಜಾಗೃತಿಯನ್ನು ಉತ್ತೇಜಿಸುವುದೂ ಆಗಿದೆ. ದೇಶದ ಹಿತಾಸಕ್ತಿ ಮರೆತು ರಾಜಕೀಯ ಮಾಡುವ ಈ ಕಾಲಘಟ್ಟದಲ್ಲಿ ರಾಜಕೀಯ ಮರೆತು ಎಲ್ಲ ಭಾರತೀಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇಶದ ಏಕತೆಯನ್ನು ಈ ಅಭಿಯಾನದ ಮೂಲಕ ಎತ್ತಿ ಹಿಡಿದು ನಮ್ಮ ಒಗ್ಗಟ್ಟನ್ನು ಜಗತ್ತಿಗೆ ತೋರಿಸುವ ಒಂದು ಸುಂದರ ಅವಕಾಶ ಇದಾಗಿದೆ. ಮುಖ್ಯವಾಗಿ ತ್ರಿವರ್ಣ ಧ್ವಜವನ್ನು ಜಾಗರೂಕತೆಯಿಂದ ಹಾರಿಸಬೇಕಾಗಿದೆ. ಭಾರತೀಯ ಧ್ವಜದ ಬಳಕೆ, ಪ್ರದರ್ಶನ ಮತ್ತು ಹಾರಿಸುವಿಕೆಯು ಭಾರತದ ಧ್ವಜ ಸಂಹಿತೆ 2002 ಮತ್ತು ರಾಷ್ಟ್ರೀಯ ಗೌರವ ಕಾಯ್ದೆ 1971ರ ಅವಮಾನ ತಡೆಗಟ್ಟುವಿಕೆಯ ಪ್ರಕಾರ ಮಾಡಬೇಕಾಗಿದೆ. ರಾಷ್ಟ್ರೀಯ ಧ್ವಜವನ್ನು ಮನೆಯ ಮುಂದೆ ಕಟ್ಟುವಾಗ ನಿಯಮಗಳು ನೆನಪಿನಲ್ಲಿರಬೇಕು. 1. ತ್ರಿವರ್ಣಗಳು ಕ್ರಮವಾಗಿರಬೇಕು. ಮೇಲೆ ಕೇಸರಿ ಬಣ್ಣ, ಮಧ್ಯ ಬಿಳಿ, ಕೆಳಭಾಗದಲ್ಲಿ ಹಸಿರು ಬಣ್ಣವಿರಬೇಕು. ಧ್ವಜವನ್ನು ತಲೆ ಕೆಳಗಾಗಿ ಎಂದಿಗೂ ಹಾರಿಸಬಾರದು. 2. ಹಾರಿಸುವ ಧ್ವಜವು ಉತ್ತಮ ಸ್ಥಿತಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಂಡು ನಂತರ ಹಾರಿಸಬೇಕು. ಹರಿದ ಅಥವಾ ಹಾನಿಗೊಳಗಾದ ಧ್ವಜವನ್ನು ಎಲ್ಲಿಯೂ ಹಾರಿಸಬಾರದು. 3. ಧ್ವಜವು ಯಾವಾಗಲೂ ನಿಂತಿರಬೇಕು. 4. ಧ್ವಜವನ್ನು ಎತ್ತರದಲ್ಲಿ ಹಾರಿಸಬೇಕು. ತ್ರಿವರ್ಣ ಧ್ವಜದಿಂದ ಮೇಲೆ ಯಾವುದೇ ಧ್ವಜ ಇರಕೂಡದು. ಧ್ವಜವು ಅಲಂಕಾರವಲ್ಲ, ಆದ್ದರಿಂದ ತೋರಣಗಳಾಗಿ ಬಂಟಿಂಗ್ಗಳಾಗಿ ಬಳಸಕೂಡದು. 5. ಧ್ವಜವನ್ನು ವೇಷಭೂಷಣ, ಸಮವಸ್ತ್ರ ಅಥವಾ ಪರಿಕರಗಳ ಭಾಗವಾಗಿ ಬಳಸಬಾರದು. 6. ಧ್ವಜವು ಯಾವುದೇ ಗಾತ್ರದ್ದಾಗಿರಬಹುದು ಮತ್ತು ಅದು ಆಯತಾಕಾರವಾಗಿ 3:2 ಅನುಪಾತದಲ್ಲಿ ಇರಬೇಕು. ಧಾರ್ಮಿಕ ಹಬ್ಬದಂತೆ ದೇಶಾದ್ಯಂತ ಜಾತಿ, ಧರ್ಮ, ರಾಜಕೀಯ ಮರೆತು ಯಾವುದೇ ಲೋಪದೋಷಗಳಿಲ್ಲದೆ ಏಕತೆಯಿಂದ ಈ ನೆಲದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋಣ.